ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ವಿಡಿಯೋವನ್ನು ಪ್ರಾರಂಭಿಸೋಣ ಬನ್ನಿ. ಇಂದಿನ ವಿಡಿಯೋದಲ್ಲಿ ಥರ್ಡ್ ಸೆಮ್ BA SCP ಸಿಲೆಬಸ್ ಬೆಂಗಳೂರು ಯೂನಿವರ್ಸಿಟಿಯ ವೆಸ್ಟರ್ನ್ ಆ್ಯಂಡ್ ಇಂಡಿಯನ್ ಪೊಲಿಟಿಕಲ್ ಥಾಟ್ಸ್ ನೋಡೋಣ. ಇದರಲ್ಲಿ ಮೊದಲನೇ ಚಾಪ್ಟರ್ ಗ್ರೀಕ್ ರಾಜಕೀಯ ಚಿಂತನೆ. ಈ ಚಾಪ್ಟರ್ನ ಕ್ವಶನ್ ಆ್ಯಂಡ್ ಆನ್ಸರ್ಸ್ ನೋಡೋಣ. ಮೊದಲನೇ ಕ್ವಶನ್, ಗ್ರೀಕ್ ರಾಜಕೀಯ ಚಿಂತನೆ ಎಂದರೇನು? ಗ್ರೀಕ್ ರಾಜಕೀಯ ಚಿಂತನೆ ಎಂದರೆ ಪ್ರಾಚೀನ ಗ್ರೀಸ್ನ ತತ್ವಜ್ಞಾನಿಗಳಾದ ಸಾಕ್ರೆಟಿಸ್, ಪ್ಲೇಟೋ ಮತ್ತು ಅರಿಸ್ಟಾಟಲ್ ಅವರು ರಾಜ್ಯ, ಕಾನೂನು, ನ್ಯಾಯ, ಆಡಳಿತ ಮತ್ತು ನಾಗರಿಕತ್ವ ಕುರಿತು ಮಾಡಿದ ರಾಜಕೀಯ ಹಾಗೂ ನೈತಿಕ ಚಿಂತನೆಗಳು. ಇವೆಲ್ಲವನ್ನು ಗ್ರೀಕ್ ರಾಜಕೀಯ ಚಿಂತನೆ ಎನ್ನುವರು. ನೆಕ್ಸ್ಟ್ ಕ್ವಶನ್, ಸಾಕ್ರೆಟಿಸ್ನ ಪ್ರಕಾರ ಕಾನೂನು ಎಂದರೇನು? ಸಾಕ್ರೆಟಿಸ್ನ ಪ್ರಕಾರ ಕಾನೂನು ಎಂದರೆ ನ್ಯಾಯ ಮತ್ತು ನೈತಿಕತೆಯ ಆಧಾರವಾಗಿರಬೇಕು. ಕಾನೂನು ತಪ್ಪಾಗಿದ್ದರೂ ಸಹ ನಾಗರಿಕರು ಅದನ್ನು ಪಾಲಿಸಬೇಕು ಎಂದು ಅವನು ನಂಬಿದ್ದನು. ನೆಕ್ಸ್ಟ್ ಕ್ವಶನ್, ಸಾಕ್ರೆಟಿಸ್ನ ಪ್ರಕಾರ ರಾಜ್ಯ ಎಂದರೇನು? ಸಾಕ್ರೆಟಿಸ್ನ ಪ್ರಕಾರ ರಾಜ್ಯವು ನಾಗರಿಕರ ನೈತಿಕ ಮತ್ತು ಸದ್ಗುಣಯುತ ಜೀವನವನ್ನು ರೂಪಿಸಲು ಅಸ್ತಿತ್ವದಲ್ಲಿದೆ. ರಾಜ್ಯವು ಕೇವಲ ಭದ್ರತೆಗಾಗಿ ಅಲ್ಲ. ನೆಕ್ಸ್ಟ್ ಕ್ವಶನ್, ಸಾಕ್ರೆಟಿಸ್ನ ರಾಜಕೀಯ ತತ್ವಶಾಸ್ತ್ರ ಎಂದರೇನು? ಸಾಕ್ರೆಟಿಸ್ನ ರಾಜಕೀಯ ತತ್ವಶಾಸ್ತ್ರವು ನೈತಿಕತೆ, ನ್ಯಾಯ ಮತ್ತು ಜ್ಞಾನಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತದೆ. ಜ್ಞಾನವಿಲ್ಲದ ಆಡಳಿತ ಅಪಾಯಕರ ಎಂದು ಅವನು ನಂಬಿದ್ದನು. ನೆಕ್ಸ್ಟ್ ಕ್ವಶನ್, ನೈತಿಕ ಅಡಿಪಾಯಗಳು. ನೈತಿಕ ಅಡಿಪಾಯಗಳು ಎಂದರೆ ಸತ್ಯ, ನ್ಯಾಯ, ಜ್ಞಾನ ಮತ್ತು ಸದ್ಗುಣ. ಗ್ರೀಕ್ ರಾಜಕೀಯ ಚಿಂತನೆ ಈ ಮೌಲ್ಯಗಳ ಮೇಲೆ ಆಧಾರಿತವಾಗಿದೆ. ನೆಕ್ಸ್ಟ್ ಕ್ವಶನ್, ಸಾಕ್ರೆಟಿಸ್ನ ಪ್ರಕಾರ ಜ್ಞಾನ ಎಂದರೇನು? ತಾನು ಏನನ್ನೂ ಸಂಪೂರ್ಣವಾಗಿ ತಿಳಿದಿಲ್ಲ ಎಂಬ ಅರಿವೇ ನಿಜವಾದ ಜ್ಞಾನ ಎಂದು ಸಾಕ್ರೆಟಿಸ್ ಹೇಳಿದರು. ನೆಕ್ಸ್ಟ್ ಕ್ವಶನ್, ಸಾಕ್ರೆಟಿಸ್ನ ಪ್ರಕಾರ ಸದ್ಗುಣ ಎಂದರೇನು? ಸಾಕ್ರೆಟಿಸ್ನ ಪ್ರಕಾರ ಜ್ಞಾನವೇ ಸದ್ಗುಣ. ಜ್ಞಾನವಿದ್ದವನು ತಪ್ಪು ಕೆಲಸ ಮಾಡುವುದಿಲ್ಲ. ನೆಕ್ಸ್ಟ್ ಕ್ವಶನ್, ಹೆಂಡತಿಯರು ಮತ್ತು ಆಸ್ತಿಯ ಸಮೂಹತ್ವ ಎಂದರೇನು? ಪ್ಲೇಟೋನ ಪ್ರಕಾರ ರಾಜ್ಯದ ಏಕತೆಗಾಗಿ ರಕ್ಷಾತ್ಮಕ ವರ್ಗಕ್ಕೆ ವೈಯಕ್ತಿಕ ಆಸ್ತಿ ಮತ್ತು ಕುಟುಂಬ ಇರಬಾರದು. ಇದನ್ನೇ ಹೆಂಡತಿಯರು ಮತ್ತು ಆಸ್ತಿಯ ಸಮೂಹತ್ವ ಎನ್ನುತ್ತಾರೆ. ನೆಕ್ಸ್ಟ್ ಕ್ವಶನ್, ರಕ್ಷಣಾತ್ಮಕ ವರ್ಗ ಎಂದರೇನು? ಪ್ಲೇಟೋನ ರಾಜ್ಯದಲ್ಲಿ ರಾಜ್ಯದ ರಕ್ಷಣೆ ಮತ್ತು ಆಂತರಿಕ ಶಾಂತಿ ಕಾಪಾಡುವ ವರ್ಗವನ್ನು ರಕ್ಷಣಾತ್ಮಕ ವರ್ಗ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಕ್ವಶನ್, ಅರಿಸ್ಟಾಟಲ್ನ ಉತ್ತಮ ರಾಜ್ಯ ಕಲ್ಪನೆ. ಅರಿಸ್ಟಾಟಲ್ನ ಪ್ರಕಾರ ಮಧ್ಯಮ ವರ್ಗದ ಆಧಾರದ ಮೇಲೆ ನಿಂತಿರುವ ಸಂವಿಧಾನಾತ್ಮಕ ಆಡಳಿತವೇ ಉತ್ತಮ ರಾಜ್ಯ. ನೆಕ್ಸ್ಟ್ ಕ್ವಶನ್, ಅರಿಸ್ಟಾಟಲ್ನ ಪ್ರಕಾರ ನಾಗರಿಕತ್ವ ಎಂದರೇನು? ಆಡಳಿತ ಮತ್ತು ನ್ಯಾಯ ನಿರ್ವಹಣೆಯಲ್ಲಿ ಭಾಗವಹಿಸುವವನೇ ನಿಜವಾದ ನಾಗರಿಕ ಎಂದು ಅರಿಸ್ಟಾಟಲ್ ಹೇಳಿದನು. ನೆಕ್ಸ್ಟ್ ಕ್ವಶನ್, ಅರಿಸ್ಟಾಟಲ್ನ ಕ್ರಾಂತಿ ಕುರಿತು ಅಭಿಪ್ರಾಯ. ನ್ಯಾಯ, ಅಸಮಾನತೆ ಮತ್ತು ಅಧಿಕಾರದ ದುರುಪಯೋಗವೇ ಕ್ರಾಂತಿಯ ಪ್ರಮುಖ ಕಾರಣಗಳು ಎಂದು ಅರಿಸ್ಟಾಟಲ್ ಅಭಿಪ್ರಾಯಪಟ್ಟನು. ಇವಾಗ ನಾವು ಲಾಂಗ್ ಕ್ವಶನ್ ಆನ್ಸರ್ ನೋಡುತ್ತಾ ಹೋಗೋಣ ಬನ್ನಿ. ಮೊದಲನೇ ಕ್ವಶನ್, ರಾಜಕೀಯ ಚಿಂತನೆಯ ಅರ್ಥ ಮತ್ತು ಮಹತ್ವ ಬರೆಯಿರಿ. ಲಾಂಗ್ ಕ್ವಶನ್ ಆನ್ಸರ್ ಬರೆಯುವಾಗ ಮೊದಲಿಗೆ ಒಂದು ಟಿಪ್ಸ್ ಏನಪ್ಪ ಅಂದರೆ, ಮೊದಲಿಗೆ ಪರಿಚಯ ಬರಿಬೇಕು, ನಂತರ ವಿಷಯ ಬರಿಬೇಕು, ನಂತರ ಉಪಸಂಹಾರ ಬರಿಬೇಕು. ಈ ಥರ ಬರೆಯೋದ್ರಿಂದ ಮಾರ್ಕ್ಸ್ ಇನ್ನೂ ಜಾಸ್ತಿ ಬರ್ತವೆ. ಇವಾಗ ನಾವು ಆನ್ಸರ್ ನೋಡುತ್ತಾ ಹೋಗೋಣ ಬನ್ನಿ. ರಾಜಕೀಯ ಚಿಂತನೆ ಎಂದರೆ ರಾಜ್ಯ, ಸರ್ಕಾರ, ಕಾನೂನು, ನ್ಯಾಯ, ಅಧಿಕಾರ ಮತ್ತು ನಾಗರಿಕತ್ವದ ಕುರಿತು ತತ್ವಶಾಸ್ತ್ರೀಯವಾಗಿ ಆಲೋಚಿಸುವ ಅಧ್ಯಯನ. ಇದು ರಾಜಕೀಯದ ಸೈದ್ಧಾಂತಿಕ ಅಡಿಪಾಯವನ್ನು ರೂಪಿಸುತ್ತದೆ. ನೆಕ್ಸ್ಟ್, ರಾಜಕೀಯ ಚಿಂತನೆಯ ಅರ್ಥ. ರಾಜಕೀಯ ಚಿಂತನೆ ಸಮಾಜವನ್ನು ಹೇಗೆ ಆಡಳಿತ ಮಾಡಬೇಕು, ರಾಜ್ಯದ ಗುರಿ ಏನು, ನಾಗರಿಕರ ಹಕ್ಕು ಕರ್ತವ್ಯಗಳು ಯಾವುವು ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತದೆ. ಇದು ಕೇವಲ ಆಡಳಿತ ವಿಷಯವಲ್ಲ, ಮಾನವ ಜೀವನದ ಉತ್ತಮತೆಯ ಕುರಿತು ಚಿಂತನೆ ಮಾಡುತ್ತದೆ. ಇವಾಗ ನಾವು ಮಹತ್ವವನ್ನು ನೋಡೋಣ. ಮೊದಲನೇದು, ಉತ್ತಮ ಆಡಳಿತಕ್ಕೆ ಮಾರ್ಗದರ್ಶನ ನೀಡುತ್ತದೆ.
ನ್ಯಾಯಯುತ ಸಮಾಜ ನಿರ್ಮಾಣಕ್ಕೆ ಸಹಾಯಕ, ನಾಗರಿಕರಲ್ಲಿ ರಾಜಕೀಯ ಜಾಗೃತಿ ಮೂಡಿಸುತ್ತದೆ, ಪ್ರಜಾಪ್ರಭುತ್ವದ ಬೆಳವಣಿಗೆಗೆ ಸಹಕಾರ, ಕಾನೂನು ಮತ್ತು ಸಂವಿಧಾನದ ಅಡಿಪಾಯ. ಇದನ್ನು ಇನ್ನೂ ವಿಶ್ಲೇಷಿಸಿ ಬರೆಯಿರಿ, ಇನ್ನೂ ಜಾಸ್ತಿ ಮಾರ್ಕ್ಸ್ ಬರ್ತವೆ. ಉಪಸಂಹಾರ. ಹೀಗಾಗಿ ರಾಜಕೀಯ ಚಿಂತನೆ ಸಮಾಜದ ಶಾಂತಿ, ಸ್ಥಿರತೆ ಮತ್ತು ಅಭಿವೃದ್ಧಿಗೆ ಅತ್ಯಂತ ಅಗತ್ಯವಾಗಿದೆ. ನೆಕ್ಸ್ಟ್ ಕ್ವಶನ್, ಗ್ರೀಕ್ ರಾಜಕೀಯ ಚಿಂತನೆಯ ಲಕ್ಷಣಗಳು. ಮೊದಲನೇದು ಪರಿಚಯ. ಗ್ರೀಕ್ ರಾಜಕೀಯ ಚಿಂತನೆ ಪಾಶ್ಚಾತ್ಯ ರಾಜಕೀಯ ತತ್ವಶಾಸ್ತ್ರದ ಮೂಲವಾಗಿದೆ. ಇದು ಸಾಕ್ರೆಟಿಸ್, ಪ್ಲೇಟೋ ಮತ್ತು ಅರಿಸ್ಟಾಟಲ್ ಅವರ ಚಿಂತನೆಗಳಿಂದ ರೂಪುಗೊಂಡಿದೆ. ಪ್ರಮುಖ ಲಕ್ಷಣಗಳು. ಮೊದಲನೇದು ನೈತಿಕತೆಯ ಆಧಾರ, ಅಂದರೆ ರಾಜಕೀಯ ಮತ್ತು ನೈತಿಕತೆಯನ್ನು ಬೇರ್ಪಡಿಸಲಿಲ್ಲ. 2, ರಾಜ್ಯದ ಗುರಿ ಉತ್ತಮ ಜೀವನ. ರಾಜ್ಯವು ನಾಗರಿಕರ ನೈತಿಕತೆ ಮತ್ತು ಸದ್ಗುಣಯುತ ಜೀವನಕ್ಕಾಗಿ ಅಸ್ತಿತ್ವದಲ್ಲಿದೆ. ನೆಕ್ಸ್ಟ್, ನ್ಯಾಯಕ್ಕೆ ಮಹತ್ವ, ಅಂದರೆ ನ್ಯಾಯವೇ ರಾಜ್ಯದ ಆಧಾರ ಎಂದು ನಂಬಿದ್ದರು. 4, ತರ್ಕ ಮತ್ತು ವಿವೇಕ, ಅಂದರೆ ತರ್ಕಬದ್ಧ ಚಿಂತನೆಗೆ ಒತ್ತು ನೀಡಿದರು. 5, ನಗರ ರಾಜ್ಯ ಕೇಂದ್ರಿತ, ಅಂದರೆ ಗ್ರೀಕ್ ಚಿಂತನೆ ಪಾಲಿಸ್, ಅಂದರೆ ನಗರ ರಾಜ್ಯ ಆಧಾರಿತವಾಗಿತ್ತು. ಉಪಸಂಹಾರ. ಗ್ರೀಕ್ ರಾಜಕೀಯ ಚಿಂತನೆ ನೈತಿಕ ಮತ್ತು ತತ್ವಶಾಸ್ತ್ರೀಯ ಸ್ವರೂಪವನ್ನು ಹೊಂದಿದೆ. ನೆಕ್ಸ್ಟ್ ಕ್ವಶನ್, ಸಾಕ್ರೆಟಿಸ್ನ ರಾಜಕೀಯ ಚಿಂತನೆ. ಇವಾಗ ಪರಿಚಯವನ್ನು ನೋಡೋಣ. ಸಾಕ್ರೆಟಿಸ್ ಗ್ರೀಕ್ ರಾಜಕೀಯ ಚಿಂತನೆಯ ಪಿತಾಮಹ. ಅವನು ಯಾವುದೇ ಗ್ರಂಥ ಬರೆಯಲಿಲ್ಲ. ಅವನ ಆಲೋಚನೆಗಳು ಪ್ಲೇಟೋನ ಮೂಲಕ ತಿಳಿದುಬರುತ್ತವೆ. ಇವಾಗ ಪ್ರಮುಖ ಆಲೋಚನೆಗಳನ್ನು ನೋಡೋಣ. ಮೊದಲನೆಯದು ಜ್ಞಾನವೇ ಸದ್ಗುಣ, ಅಂದರೆ ಜ್ಞಾನವಿದ್ದವನು ತಪ್ಪು ಮಾಡುವುದಿಲ್ಲ. 2, ನೈತಿಕ ರಾಜ್ಯ, ಅಂದರೆ ರಾಜ್ಯವು ನೈತಿಕ ಸಂಸ್ಥೆಯಾಗಿರಬೇಕು. 3, ಕಾನೂನು ಪಾಲನೆ, ಅಂದರೆ ಕಾನೂನು ತಪ್ಪಾಗಿದ್ದರೂ ಪಾಲಿಸಬೇಕು ಎಂದು ನಂಬಿದ್ದನು. 4, ಪ್ರಜಾಪ್ರಭುತ್ವದ ಟೀಕೆ, ಅಂದರೆ ಅಜ್ಞಾನಿಗಳ ಆಡಳಿತ ಅಪಾಯಕಾರ ಎಂದು ಹೇಳಿದನು. ಕೊನೆಯದಾಗಿ ಉಪಸಂಹಾರ. ಸಾಕ್ರೆಟಿಸ್ ರಾಜಕೀಯಕ್ಕೆ ನೈತಿಕ ದಿಕ್ಕು ನೀಡಿದ ಮಹಾನ್ ತತ್ವಜ್ಞಾನಿ. ನೆಕ್ಸ್ಟ್ ಕ್ವಶನ್, ಪ್ಲೇಟೋನ ಶಿಕ್ಷಣದ ಪರಿಕಲ್ಪನೆ. ಪರಿಚಯ. ಪ್ಲೇಟೋ ತನ್ನ ರಿಪಬ್ಲಿಕ್ ಗ್ರಂಥದಲ್ಲಿ ಶಿಕ್ಷಣಕ್ಕೆ ಮಹತ್ವ ನೀಡಿದನು. ಶಿಕ್ಷಣದ ಗುರಿ ವೈಯಕ್ತಿಕ ಆತ್ಮಶುದ್ಧಿ, ಉತ್ತಮ ನಾಗರಿಕರ ನಿರ್ಮಾಣ, ನ್ಯಾಯಯುತ ರಾಜ್ಯ ಸ್ಥಾಪನೆ. ಶಿಕ್ಷಣದ ಹಂತಗಳು ಸಂಗೀತ ಮತ್ತು ವ್ಯಾಯಾಮ, ಗಣಿತ ಮತ್ತು ವಿಜ್ಞಾನ ಮತ್ತು ತತ್ವಶಾಸ್ತ್ರ. ಉಪಸಂಹಾರ. ಪ್ಲೇಟೋನ ಪ್ರಕಾರ ಶಿಕ್ಷಣವೇ ಆದರ್ಶ ರಾಜ್ಯದ ಅಡಿಪಾಯ. ನೆಕ್ಸ್ಟ್ ಕ್ವಶನ್, ಪ್ಲೇಟೋನ ಶಿಕ್ಷಣ ಮತ್ತು ರಕ್ಷಣಾತ್ಮಕ ವರ್ಗ. ಪರಿಚಯ. ಪ್ಲೇಟೋ ರಾಜ್ಯವನ್ನು 3 ವರ್ಗಗಳಾಗಿ ವಿಭಜಿಸಿದನು. ಮೊದಲನೆಯದು ರಕ್ಷಣಾತ್ಮಕ ವರ್ಗ, ರಾಜ್ಯದ ರಕ್ಷಣೆ, ಆಂತರಿಕ ಶಾಂತಿ ಕಾಪಾಡುವುದು. ನೆಕ್ಸ್ಟ್, ಶಿಕ್ಷಣ, ದೈಹಿಕ ಶಿಸ್ತು, ಮಾನಸಿಕ ತರಬೇತಿ, ಸ್ವಾರ್ಥ ತ್ಯಾಗ. ಇವೆಲ್ಲ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿ ಬರೀರಿ. ನೆಕ್ಸ್ಟ್, ಉಪಸಂಹಾರ. ಶಿಕ್ಷಿತ ರಕ್ಷಣಾತ್ಮಕ ವರ್ಗವೇ ರಾಜ್ಯದ ಭದ್ರತೆಯ ಮೂಲ. ನೆಕ್ಸ್ಟ್ ಕ್ವಶನ್, ಪ್ಲೇಟೋನ ತತ್ವಜ್ಞಾನಿ ರಾಜ. ಇದರ ಪರಿಚಯ. ಪ್ಲೇಟೋ ತನ್ನ ರಿಪಬ್ಲಿಕ್ ಗ್ರಂಥದಲ್ಲಿ ತತ್ವಜ್ಞಾನಿ ರಾಜ್ಯ ಎಂಬ ವಿಶಿಷ್ಟ ಕಲ್ಪನೆಯನ್ನು ಮುಂದಿಟ್ಟಿದ್ದಾನೆ. ಅವನ ಪ್ರಕಾರ ರಾಜ್ಯದಲ್ಲಿ ನ್ಯಾಯ ಮತ್ತು ಸುವ್ಯವಸ್ಥೆ ಇರಬೇಕಾದರೆ ಆಡಳಿತ ಮಾಡುವವನು ಜ್ಞಾನಿ ಮತ್ತು ನೈತಿಕ ವ್ಯಕ್ತಿಯಾಗಿರಬೇಕು. ತತ್ವಜ್ಞಾನಿ ರಾಜನ ಅರ್ಥ. ತತ್ವಜ್ಞಾನಿ ರಾಜ ಎಂದರೆ ಸತ್ಯ, ನ್ಯಾಯ ಮತ್ತು ಸದ್ಗುಣಗಳ ಕುರಿತು ಆಳವಾದ ಜ್ಞಾನ ಹೊಂದಿರುವ ವ್ಯಕ್ತಿ. ಅವನು ಸ್ವಾರ್ಥವಿಲ್ಲದೆ ರಾಜ್ಯದ ಹಿತಕ್ಕಾಗಿ ಆಡಳಿತ ನಡೆಸುತ್ತಾನೆ. ತತ್ವಜ್ಞಾನಿ ರಾಜನ ಅಗತ್ಯ. ಪ್ಲೇಟೋನ ಪ್ರಕಾರ ಅಜ್ಞಾನಿಗಳ ಆಡಳಿತದಿಂದ ಅನ್ಯಾಯ ಉಂಟಾಗುತ್ತದೆ.
ಅಧಿಕಾರಾಸೆಯಿಂದ ಭ್ರಷ್ಟಾಚಾರ ಹೆಚ್ಚಾಗುತ್ತದೆ. ಜ್ಞಾನವಿದ್ದವನಿಂದ ಮಾತ್ರ ನ್ಯಾಯಯುತ ಆಡಳಿತ ಸಾಧ್ಯ. ತತ್ವಜ್ಞಾನಿ ರಾಜನ ಗುಣಗಳು: ಜ್ಞಾನ ಮತ್ತು ವಿವೇಕ, ನೈತಿಕ ಶುದ್ಧತೆ, ಸ್ವಾರ್ಥರಹಿತತೆ, ರಾಜ್ಯಭಕ್ತಿ, ನ್ಯಾಯಪ್ರಿಯತೆ. ಆದರ್ಶವಾದರೂ ತತ್ವಜ್ಞಾನಿ ರಾಜನ ಕಲ್ಪನೆ ರಾಜಕೀಯಕ್ಕೆ ನೈತಿಕ ದಿಕ್ಕು ನೀಡುತ್ತದೆ ಮತ್ತು ಉತ್ತಮ ಆಡಳಿತದ ಮಹತ್ವವನ್ನು ತಿಳಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಪ್ಲೇಟೋನ ಆದರ್ಶ ರಾಜ್ಯ ಪರಿಚಯ. ಪ್ಲೇಟೋ ತನ್ನ ರಿಪಬ್ಲಿಕ್ ಗ್ರಂಥದಲ್ಲಿ ನ್ಯಾಯದ ಆಧಾರದ ಮೇಲೆ ನಿರ್ಮಿತವಾದ ಒಂದು ಆದರ್ಶ ರಾಜ್ಯದ ಕಲ್ಪನೆಯನ್ನು ನೀಡಿದ್ದಾನೆ. ಆದರ್ಶ ರಾಜ್ಯದ ಗುರಿ: ರಾಜ್ಯದ ಮುಖ್ಯ ಗುರಿ ನಾಗರಿಕರಿಗೆ ಉತ್ತಮ ಮತ್ತು ಸದ್ಗುಣಯುತ ಜೀವನ ಒದಗಿಸುತ್ತದೆ. ರಾಜ್ಯದ 3 ವರ್ಗಗಳು: ಪ್ಲೇಟೋ ರಾಜ್ಯವನ್ನು 3 ವರ್ಗಗಳಾಗಿ ವಿಭಜಿಸಿದ್ದಾನೆ. ಮೊದಲನೇದ್ದು ಆಡಳಿತ ವರ್ಗ ಅಂದರೆ ತತ್ವಜ್ಞಾನಿ ರಾಜರು. 2 ರಕ್ಷಣಾತ್ಮಕ ವರ್ಗ ಅಂದರೆ ಸೈನಿಕರು. 3 ಉತ್ಪಾದಕ ವರ್ಗ ಅಂದರೆ ರೈತರು, ವ್ಯಾಪಾರಿಗಳು, ಕಾರ್ಮಿಕರು. ನ್ಯಾಯದ ಅರ್ಥ: ಪ್ರತಿ ವರ್ಗವು ತನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸುವುದೇ ನ್ಯಾಯ ಎಂದು ಪ್ಲೇಟೋ ಹೇಳುತ್ತಾನೆ. ನೆಕ್ಸ್ಟ್, ಆದರ್ಶ ರಾಜ್ಯದ ಲಕ್ಷಣಗಳು: ಕರ್ತವ್ಯಾಧಾರಿತ ಸಮಾಜ, ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ, ನೈತಿಕತೆ ಮತ್ತು ಶಿಸ್ತು, ಸ್ವಾರ್ಥರಹಿತ ಆಡಳಿತ. ಉಪಸಂಹಾರ: ಪ್ಲೇಟೋನ ಆದರ್ಶ ರಾಜ್ಯ ಪ್ರಾಯೋಗಿಕವಾಗಿರದಿದ್ದರೂ ನ್ಯಾಯ ಮತ್ತು ನೈತಿಕತೆಯ ಮಹತ್ವವನ್ನು ಸಾರುತ್ತದೆ. ನೆಕ್ಸ್ಟ್ ಕ್ವಶನ್, ಅರಿಸ್ಟಾಟಲ್ನ ಸರ್ಕಾರಗಳ ವರ್ಗೀಕರಣ ಪರಿಚಯ. ಅರಿಸ್ಟಾಟಲ್ ರಾಜಕೀಯವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಮೊದಲ ತತ್ವಜ್ಞಾನಿ. ಅವನು ಸರ್ಕಾರಗಳನ್ನು ವಿಶ್ಲೇಷಿಸಿ ಅವುಗಳನ್ನು ವರ್ಗೀಕರಿಸಿದ್ದಾನೆ. ವರ್ಗೀಕರಣದ ಆಧಾರ: ಅರಿಸ್ಟಾಟಲ್ ಸರ್ಕಾರವನ್ನು 2 ಆಧಾರಗಳ ಮೇಲೆ ವರ್ಗೀಕರಿಸಿದ್ದಾನೆ. ಮೊದಲನೆಯದು ಆಡಳಿತಗಾರರ ಸಂಖ್ಯೆ. 2 ಆಡಳಿತದ ಉದ್ದೇಶ ಅಂದರೆ ಸಾಮೂಹಿಕ ಹಿತ ಅಥವಾ ಸ್ವಾರ್ಥ. ಉತ್ತಮ ಸರ್ಕಾರ: ರಾಜ್ಯ ಶಾಸನ ಅಂದರೆ ಒಬ್ಬರು ಜನರ ಹಿತಕ್ಕಾಗಿ ಆಳುವುದು. 2 ಅಲ್ಪ ಶಾಸನ ಅಂದರೆ ಕೆಲವರು ಜನರ ಹಿತಕ್ಕಾಗಿ ಆಳುವುದು. 3 ಸಂವಿಧಾನಾತ್ಮಕ ಆಡಳಿತ ಅಂದರೆ ಅನೇಕರು ಕಾನೂನಿನ ಆಧಾರದಲ್ಲಿ ಆಳುವುದು. ಕೆಟ್ಟ ಸರ್ಕಾರಗಳು ಅಂದರೆ ಮೊದಲನೇದು ದೌರ್ಜನ್ಯ, ಒಬ್ಬನು ಸ್ವಾರ್ಥಕ್ಕಾಗಿ ಆಳುವುದು. 2 ಶ್ರೀಮಂತರ ಆಡಳಿತ ಅಂದರೆ ಶ್ರೀಮಂತರ ಸ್ವಾರ್ಥಕ್ಕಾಗಿ ಆಳುವುದು. 3 ಅತಿರೇಕ ಪ್ರಜಾಪ್ರಭುತ್ವ ಅಂದರೆ ನಿಯಂತ್ರಣವಿಲ್ಲದ ಜನಾಧಿಕಾರ. ಅರಿಸ್ಟಾಟಲ್ನ ಅಭಿಪ್ರಾಯ: ಅರಿಸ್ಟಾಟಲ್ನ ಪ್ರಕಾರ ಮಧ್ಯಮ ವರ್ಗದ ಆಧಾರಿತ ಸಂವಿಧಾನಾತ್ಮಕ ಆಡಳಿತವೇ ಉತ್ತಮ ಮತ್ತು ಸ್ಥಿರ ಸರ್ಕಾರ. ಉಪಸಂಹಾರ: ಅರಿಸ್ಟಾಟಲ್ನ ಸರ್ಕಾರಗಳ ವರ್ಗೀಕರಣ ವಾಸ್ತವಾಧಾರಿತವಾಗಿದ್ದು ಇಂದಿಗೂ ಪ್ರಸ್ತುತವಾಗಿದೆ. ಇದಿಷ್ಟು ಮೊದಲನೇ ಚಾಪ್ಟರ್ ಗ್ರೀಕ್ ರಾಜಕೀಯ ಚಿಂತನೆಯ ಕ್ವಶನ್ ಆ್ಯಂಡ್ ಆನ್ಸರ್ಸ್. ಹಾಗೆ ಲಾಂಗ್ ಕ್ವಶನ್ಸ್ ಆನ್ಸರಲ್ಲಿ ಬರುವ ಪಾಯಿಂಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿ ಬರೀರಿ, ಇನ್ನೂ ಮಾರ್ಕ್ಸ್ ಹೆಚ್ಚಿಗೆ ಬರ್ತವೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.